ನಾವೆಲ್ಲರೂ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡೋದಂತೆ ರಾಜ್ಯೋತ್ಸವದ ಉದ್ದೇಶ. ಕರ್ನಾಟಕ ಎಲ್ಲ ವಲಯಗಳಲ್ಲಿ ರಂಗಗಳಲ್ಲಿ ನಂಬರ್ 1 ಆಗಬೇಕು. ಈಗ 2-3 ನಂಬರ್ದಲ್ಲಿ ಇದ್ದೀವಿ ನಾವು ಎಂಟೈರ್ ಕಂಟ್ರಿಯಲ್ಲಿ. ಎಜುಕೇಷನು, IT ಹಬ್ಬದಲ್ಲಿ, ಇಂಡಸ್ಟ್ರಿಯಲ್ಲಿ 2 ನಂಬರ್ದಲ್ಲಿದ್ದೀವಿ. ಕೃಷಿಯಲ್ಲಿ ಕೂಡ ಇದ್ದೀವಿ. ಅದು ಇನ್ನೂ ಹೆಚ್ಚಾದರೆ ಒಂದು ಹೆಸರು ಬರ್ತೈತಿ. ಆ ನಿಟ್ಟಿನಾಗೆಲ್ಲ ಕೆಲಸ ಮಾಡಬೇಕಾದ್ರೆ ಮಾಡೋಣ ಎಲ್ಲ ಕೂಡಿ. ಬ್ಲೂ ಪ್ರಿಂಟ್ ಒಂದು ಇದೇ ಅದು ಎಲ್ಲ ಕಡೆ ಪಂಚವಾರ್ಷಿಕ ಯೋಜನೆ ಅಂತ ಮಾಡಿರ್ತಾರೆ. ಆಯಾ ಸರ್ಕಾರ ಬಂದಾಗ ಅದಕ್ಕೆ ತಕ್ಕ ಅನುಗುಣವಾಗಿ ಬಜೆಟ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇನ್ನು ಹೇಳಿದಲ್ಲ, ಅಗ್ರಿಕಲ್ಚರ್ ಸೆಕ್ಟರು, ಇರಿಗೇಷನ್ಗೂ, ಆಮೇಲೆ ಈ ಪವರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೋಲಾರ್ಗೆ ಜಾಸ್ತಿ ಉತ್ಪನ್ನ ಆಗ್ತದೆ ನಮ್ಮ ಕಡೆ. ಸೊ ಒಂದೊಂದು ಟೈಮ್ ಬಂದಾಗ ಒಂದೊಂದು ಸೆಕ್ಟ್ರಿಗೆ ನಾವು ಪ್ರಯಾರಿಟಿ ಕೊಡ್ತೀವಿ. ಈ ಸಾರಿ ನನ್ನ ಲೆಕ್ಕಲೇ 30 ತಿಂಗಳಲ್ಲಿ ಸೋಲಾರ್ಗೆ, ಹಿಂದಿನ ಸರ್ಕಾರದಾಗ ನಾವು ಸೋಲಾರ್ಗೆ ಜಾಸ್ತಿ ಕೊಟ್ಟಿದ್ದೀವಿ. ಈ ವರ್ಷಕ್ಕೂ ಈಗೂ ಕೂಡ ಈ ಅವಧಿಯಲ್ಲಿ ಸೋಲಾರ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಕೆರೆ ತುಂಬೋದು ಈಗ ಮೋಸ್ಟ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಇದೆ. ಕೆರೆ ಮೇಜರ್ ಇರಿಗೇಷನಿಂದ ಮೈನರ್ ಇರಿಗೇಷನಿಂದ. ಸೊ ಒಂದೊಂದು ಬಂದಾಗ ಒಂದೊಂದು ಸೆಕ್ಟ್ರಿಗೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಆ ರೀತಿ ಇಂಡಸ್ಟ್ರಿ ಅಂತ ಅದೇನು ಯಾವುದೇ ಸರ್ಕಾರ ಬಂದರೂ ಕೂಡ ಅದಕ್ಕೆ ಪ್ರಮೋಟ್ ಮಾಡ್ತಾನೆ ಇರ್ತಾರೆ. 5 ವರ್ಷ ಸ್ಕೀಮ್ ಕೊಡ್ತಾರೆ. ಸೊ ಒಟ್ಟು ಎಲ್ಲ ರಂಗದಲ್ಲಿ ಒಂದು ಸಾರಿ ನಾವು ನಂಬರ್ 1 ಇರ್ತೀವಿ, 2 ಆಗ್ತೀವಿ, 3 ಆಗ್ತೀವಿ, ಅದೇ ಮೇಲೆ ಕೆಳಗೆ ಬರ್ತಾ ಇರ್ತೈತೆ. ಶಾಶ್ವತವಾಗಿ ನಂಬರ್ 1 ಮಾಡಲಿಕ್ಕೆ ನಾವೆಲ್ಲ ಕೈ ಜೋಡಿಸುವಂತ ನಮ್ಮ ಸರ್ಕಾರದ ಗುರಿ ಆಗಿದೆ. ಸರ್, ಒಂದು ಹೊಸ ಪ್ರಶ್ನೆ. ಈ ನಮ್ಮ ಕೊಲ್ಲಾಪುರ ಸರ್ಕಲ್ ಅಂತ ಬಹಳಷ್ಟು ವರ್ಷಗಳಿಂದ ಕರ್ಕೊಂಡ್ ಬರ್ತಾ ಇತ್ತು. ಅದನ್ನ ಕೃಷ್ಣದೇವರಾಯ ಸರ್ಕಲ್ ಅಂತೇಳಿ ಮಾಡಿ ಸುಮಾರು ದಶಕ ಕಳೆದಿತ್ತು. ಆದ್ರೆ ಸರ್ಕಲ್ ಅಲ್ಲಿ ಇದುವರೆಗೂ ಕೃಷ್ಣದೇವರಾಯ ಸ್ಟ್ಯಾಚ್ಯೂ ಇಲ್ಲ. ಶ್ರೀಕೃಷ್ಣ ದೇವರಾಯ ಕರ್ನಾಟಕ ರಮಾರಮಣ ಅಂತೇಳಿ ಬಿರುದು ತಗೊಂಡಿರ್ತಕ್ಕಂಥ ದೊಡ್ಡ ಅರಸ. ಅಲ್ಲ, ಅದು ಸ್ಟ್ಯಾಚ್ಯೂ ಅಲ್ಲಿ ಆಗ್ಬೇಕು. ಸ್ಟ್ಯಾಚ್ಯೂ ಗೊತ್ತಿಲ್ಲ. ಅದು ಏನಾರ ಪಾಲಿಕೆಯಲ್ಲಿ ಪಾಸ್ ಆಗಿ ಸರ್ಕಾರ ಅನುಮೋದನೆ ಕೊಟ್ಟರೆ ಹೆಸರು ಹಚ್ಚಬಹುದು. ಹೆಸರು ಮಾತ್ರ ಇಮಿಡಿಯೇಟ್ ಬೋರ್ಡ್ ಬರ್ಸ್ಲಿಕ್ಕೆ ಹೇಳ್ತೀವಿ. ಅದೇನು ಈಗಲೂ ಕೂಡ ಕೊಲ್ಲಾಪುರ ಸರ್ಕಲ್ ಅಂತಾನೆ ಕರೀತಾರೆ. ಆ ರೀತಿ ಬೆಳಗಾವಿ ಮಹಾನಗರ 48 ಸರ್ಕಲ್ಗಳಿದಾವೆ. ಅಂದ್ರೆ ಆ ರೀತಿ ಹೆಸರುಗಳು ಕರೀಲಾಗ್ತದೆ, ಬಟ್ ಅಧಿಕೃತವಾಗಿ ಅದಕ್ಕೆ ಮಾನ್ಯತೆ ಇಲ್ಲ. ಆ ಒಂದು ಅಲ್ಲ, ನಾವು ಬೋರ್ಡ್ ಹಚ್ಚಿ ಕೆಲಸ ಅಷ್ಟೇ ರೀ, ಖರೀದಿ ಬಿಡ್ತೀವಿ. ಅದು ನಮ್ಮ ಡ್ಯೂಟಿ ಅಲ್ಲ. ಅವ್ರು ಹೆಂಗೆ ಕರೀತಾರೆ ಇನ್ನು ಅವ್ರಿಗೆ ಬಿಟ್ಟದ್ದು. ಅದು ನಾವು ನೀವು ಹೇಳ್ದಂಗೆ ಯಾವ ಕೇಳ್ತು ಚೆಕ್ ಮಾಡ್ತೀವಿ. ಯಾವ್ದು ಸ್ಯಾಂಕ್ಷನ್ ಆಗಿದೆ, ಅಧಿಕೃತ ಸರ್ಕಾರ ಅನುಮೋದನೆ ಕೊಟ್ಟಿದೆ, ಅವನು ಬೇಕಾದ್ರೆ ಅಲ್ಲಿ ಈಗ ಮೊನ್ನೆ ಶಂಕರಾನಂದ ಬೋರ್ಡ್ ಅಂತ ಹಾಕಿವ್ರಲ್ಲ ಈಗ ನಮ್ಮ ಕ್ಲಬ್ ರೋಡಿಗೆ, ಅದು ಒಂದು ರೋಡ್ ಮಾಡಿದ್ವಿ ಇತ್ತಿತ್ತಲಾಗೆ. ಹೇಳಂಗೆ ಸುಮಾರದೇ, ಇನ್ನೂ ಅದು ಜಾರಿಯಲ್ಲಿ ಬಂದಿಲ್ಲ. ಜಾರಿಗೊಳಿಸೋಣ. ಸರ್ಕಾರ ಇದೇ ಬೆಳಗಾವಿ ಇತಿಹಾಸದಲ್ಲಿ ಮೊದಲ ಬಾರಿಗೆ 50 ಲಕ್ಷ ಕೊಟ್ಟಿದೆ. ಈಗ ಅದನ್ನ ಯಾವ ರೀತಿಯಾಗಿ ಅದು ನಿನ್ನೆ DC ಅವರೊಂದು ಮೀಟಿಂಗ್ ಮಾಡ್ಯಾರ ಕನ್ನಡ ಸಂಘಟನೆಗಳ ಜೊತೆಗೆ. ಅದು ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಅವ್ರ ಸಜೆಷನ್ ತಗೊಂಡು DC ಅವರು ಅದು ಕಾರ್ಯರೂಪಕ್ಕೆ ತರ್ತಾರೆ. ಹೌದು, ಮಳೆನ ನಿಲ್ತಾ ನಾವು ನಿರೀಕ್ಷೆ ಮಾಡಿದ್ವಿ. ನವೆಂಬರ್ ಅಕ್ಟೋಬರ್ 1ರಿಂದ ನಾವು ಗುಂಡಿ ತುಂಬ ಕೆಲಸ ಎಕ್ಸಾಕ್ಟ್ಲಿ 1 ಮಂತ್ ಆಯಿತು. ಇವತ್ತಿನವರೆಗೂ ನಿನ್ನೆ ರಾತ್ರಿ ಇವತ್ತು ಕೂಡ ಮಳೆ ಆಗಿದೆ. ಹೀಗಾಗಿ ಮಳೆ ನಿಲ್ಲುವವರೆಗೆ ಗುಂಡಿ ತುಂಬುವುದು ಕಷ್ಟ. ಬೇರೆ ಕಡೆ ಎಲ್ಲಿ ಮಳೆ ಆಗಿಲ್ಲ ಅಲ್ಲಿ ಪ್ರಾರಂಭ ಆಗಿದ್ದಾರೆ. ಪ್ರತಿ ಸಲ ಏನು ಅಧಿವೇಶನ ಸಂದರ್ಭದಲ್ಲಿ ಮಹಾಮೇಳವ ಮಾಡ್ತಿದ್ರು, ಅದಕ್ಕೆ ಬ್ರೇಕ್ ಹಾಕೋದು ಕಷ್ಟ ಪೊಲೀಸ್ ಇಲಾಖೆ ಮಾಡ್ತಾರೆ. ಕರಾಳ ದಿನಾಚರಣೆಗೆ ಯಾಕೆ ಬ್ರೇಕ್ ಹಾಕೋದು ಕಷ್ಟ ಆಗ್ತದೆ? ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಆಗುತ್ತೆ, ಅನುಮತಿ ಕೊಡದಿದ್ರು ಕೂಡ ಕರಾಳ ದಿನಾಚರಣೆ ಮಾಡಲಾಗುತ್ತೆ. ಸಾವಿರಾರು ಸಂಖ್ಯೆ ಪೊಲೀಸರು ಭದ್ರತೆ ಕೊಡಲಾಗುತ್ತೆ. ಈ ಒಂದು ಹೊಸ ಸಂಪ್ರದಾಯ ಯಾವಾಗ ನೋಡೋಣ, ಅವರು ಮಾಡ್ತಾರೆ. ಯಾಕಂದ್ರೆ ಅವ್ರೇನೋ ಅಧಿಕೃತವಾಗಿ ಎಲ್ಲಿ ಹೇಳೋಲ್ಲ, ಆದರೆ ಅವರು ಹೋಗಿ ಅಲ್ಲಿ ಮಾಡ್ತಾರೆ. ತಮ್ಮ ಭಾಷೆನಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವರು ಅಧಿಕೃತವಾಗಿ ರೈಟಿಂಗ್ನಲ್ಲಿ ಆಗಲಿ ಎಲ್ಲಿ ಅವರು ನಾವು ಸಮ್ಮೇಳನ ಮಾಡ್ತೀವತ್ತ ಪರ್ಮಿಷನ್ ತೊಗೋತಾರೆ, ಅರ್ಜಿ ಕೊಡ್ತಾರೆ. ಅದರಲ್ಲಿ ಏನು ಇದನ್ನು ಮೆನ್ಷನ್ ಮಾಡೋಲ್ಲ. ಇನ್ನು ಅಲ್ಲಿ ಭಾಷಣ ಮಾಡಿದ್ಮ್ಯಾಗ ಪ್ರತಿ ಸಾರಿ ನಾವು ಕೇಸ್ ಹಾಕಿದ್ದೀವಿ, ಹಾಕಿಲ್ಲ ಅಂತೇನಿಲ್ಲ. ಪ್ರತಿ ಸಾರಿ ಅವರು ವೈಲೇಟ್ ಮಾಡಿದಾಗ ಪೊಲೀಸರು ಯಾವಾಗ ಕೂಡ ಕೇಸ್ ಹಾಕಿದ್ದಾರೆ. ನೀವು ಹೇಳ್ದಂಗೆ ಅದು ಸ್ಟ್ಯಾಂಡ್ ಆಗ್ಬೇಕು ಸ್ವಲ್ಪ. ಈ ಕರಾಳ ದಿನಾಚರಣೆ ಆಚರಿಸೋ ಸಂದರ್ಭದಲ್ಲಿ ಅಲ್ಲಿ 144 ಕ್ಯಾರಿ ಮಾಡೋದು, ಅಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡೋದು? ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವ ರೀತಿ ಅಂತ ಪ್ರಿವೆಂಟ್ ಮಾಡ್ಬೇಕಂತ. ನೋಡೋಣ, ಅದು ಕಮಿಷನರ್ ಅವ್ರು ನೋಡ್ತಾರೆ. ಅದ್ರ ಬಗ್ಗೆ ಚೆಕ್ ಮಾಡ್ಸೋಣ ಏನಾಗಿದೆ ಅಂತ. ಅವರು ಕಮಿಷನರ್ ನೋಡ್ತಾರೆ, ಅವ್ರು ಕೇಳ್ತಾರೆ. ಮರಾಠ ಮಂಡಳ ಚೇರ್ಮನ್ ಅವರಿಗೆ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ವಿವಾದಕ್ಕೆ ಕಾರಣ.
ಸಾಕಷ್ಟು ಅರ್ಹತೆ ಇರುವಾಗ ಮರಾಠಿ ಕನ್ನಡನೇ ಬಳಸದೇ ಇರುವಂಥ ಒಬ್ಬ ವ್ಯಕ್ತಿಗೆ ಕನ್ನಡ ರಾಜ್ಯೋತ್ಸವ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಸರ್ಕಾರಕ್ಕೆ ಕಳಂಕ ತರುವಂಥ ವಿಷಯ ಅಂತ ಕನ್ನಡ ಸಂಘಟನೆಗಳು ಆರೋಪ ಹೇಳಿರ್ಬೋದು. ಅದೇನು ಮರಾಠಿ, ಉರ್ದು, ಇಂಗ್ಲೀಷ್ ಇದ್ದವ್ರಿಗೆ ಪ್ರಶಸ್ತಿ ಕೊಡಬಾರ್ದಂತ ಏನು ಹಂಗೇನ ಹಿಂದೂ ಕೊಟ್ಟಿದ್ದೀವಿ ನಾವು. ಬೇರೆ ಬೇರೆ ಕನ್ನಡ ಏನಾದ್ರೂ ಸೇವೆ ಇರ್ಬೇಕಲ್ಲ. ಬೇರೆ ಬೇರೆ ಭಾಷೆಗಳು ಕೂಡ ಕೊಟ್ಟಿದ್ದೀವಿ ನಾವು. ಅದೇ 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 ಕನ್ನಡ ಏನಾದ್ರೂ ಸೇವೆ ಇರ್ಬೇಕಲ್ಲ. ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು ಇನ್ನೊಂದು ಮರಾಠ ಮಂಡಳದ ಯಾವ್ದು ಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಗಲ್ಲ, ಕನ್ನಡ ಬೋರ್ಡ್ ಅಂತೂ ಅದು ಎದ್ದು ಕಾಣಲ್ಲ, ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಪರ್ಟಿಕ್ಯುಲರ್ಲಿ ಅಲ್ಲ ಅಲ್ಲ ನೀ ಅಲ್ಲ ಅವ್ರು ಏನಾರ ಆದ್ರೆ ಅಲ್ಲ ಒಂದ್ ನಿಮಿಷ ಈ ಏನ್ ಕರಾಳ ಇದ್ರಲ್ಲಿ ಭಾಗವಹಿಸಿದ್ರೆ ಅದ್ರ ಬಗ್ಗೆ ನಾವು ನೋಡ್ತೀವಿ. ಯಾಕಂದ್ರೆ ಅಲ್ಲಲ್ಲ ನೀವು ಹೇಳಿದ್ರಲ್ಲ ಕನ್ನಡ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಾರೆ ಅಂತ ಹೇಳಿದ ಅದ್ರ ಬಗ್ಗೆ ನಾವು ಚೆಕ್ ಮಾಡ್ತೀವಿ. ಅಲ್ಲ ಸರ್, ಅಲ್ಲಿ ರಾಜ್ಯೋತ್ಸವ ಆಚರಣೆನೇ ಆಗೋದಿಲ್ಲ. ಆ ಸಂಸ್ಥೆಯಲ್ಲಿ 54 ಶಿಕ್ಷಣ ಸಂಸ್ಥೆ ಇದಾವರು ಒಂದ್ ಕಡೆನೂ ರಾಜ್ಯೋತ್ಸವ ಆಚರಣೆ ಮಾಡೋದೇ ಇಲ್ಲ ಅವರು. ಕನ್ನಡ ರಾಜ್ಯೋತ್ಸವ ಆಲ್ರೆಡಿ ಒಂದು ರೀತಿ ಮುಜುಗರ ಆಯ್ತು ಸರ್ಕಾರಕ್ಕೆ. ಅಲ್ಲ ಅದೇನ ಶೈಕ್ಷಣಿಕ ಯಾವ ಕೆಟಗರಿ ಕೊಟ್ಟರು? ಶೈಕ್ಷಣಿಕ ಸರ್, ಏಜ್ 60 ಬೇರೆ ಇದಾರೆ. 60 ವರ್ಷದ ಮೇಲೆ ರಾಜ್ಯೋತ್ಸವ ಅವಾರ್ಡ್ ಕೊಡ್ಬೇಕಂತ ನಿಯಮ ಇದೆ. ಆದ್ರೆ 60 ವರ್ಷದ ಒಳಗಿದ್ದಾರೆ ಅವರು. ಅಲ್ಲಿ ಕೂಡ ನಿಯಮ ಮೀರಿದೆ ಸರ್ಕಾರ. ಯಾವ ಲಾಬಿಯಿಂದ ಅವ್ರಿಗೆ ಇದು ಅವಾರ್ಡ್ ಸಿಕ್ತು ಅಂತ. ಅಲ್ಲ ಶೈಕ್ಷಣಿಕವಾಗಿ ದುಡಿದಾರಂತ ಕೊಟ್ಟಿರ್ಬೋದು ಒಂದು. ಅದನ್ನ ಬಿಟ್ರೆ ನಮಗೆ ಎರಡನೇದು ಕನ್ನಡ ಸಂಘಟನೆಗಳ ಆಕ್ರೋಶ ಏನಂದ್ರೆ ನಾಗರಾಜ್ ಯಾದವ್ ಅವರು ತಮ್ಮ ಶ್ರೀಮತಿಯವ್ರಿಗೆ ಕೊಡ್ಸೋಕ್ಕಿಂತ ಬೇರೆ ಯಾರಾದ್ರೂ ಹೋರಾಟಗಾರರನ್ನ ಸಾಹಿತ್ಯ ಕಲೆ ಬಹಳಷ್ಟು 80 ವರ್ಷ 90 ವರ್ಷ ಆದವ್ರು ಇದ್ದಾರೆ, ಅವ್ರು ಕೊಡ್ಬೇಕಾಗಿತ್ತು ಅನ್ನೋಂಥದ್ದು ಒಂದು ವಾದ. ಲಾಬಿ ಮಾಡಿ ಕೊಡ್ತಿದ್ದಾರೆ, ಸರ್ಕಾರ ಮೇಲೆ ಒತ್ತಡ ಹೇರಿ ಕೊಡ್ತಿದ್ದಾರೆ ಅನ್ನೋಂಥದ್ದು ಆರೋಪ. ಮತ್ತೆ ಆಯ್ಕೆ ಕಮಿಟಿ ಅವರು ನಮಗೆ ಗೊತ್ತೇ ಇಲ್ಲ, ಲಾಸ್ಟ್ ಕಮಿಟಿ ಯಾಕೆ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ನೋಡಿ, ನನಗೆ ಗೊತ್ತಿದ್ದಂಗೆ ನಾಗರಾಜ್ ಯಾದವ್ ಬಂದ ಮೇಲೆ ಅಲ್ಲಿ ಕನ್ನಡವನ್ನು ಹೇರುವಂಥ ಪ್ರಯತ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಯಾಕೆ ನಾನು ಒಂದು 5-6 ವರ್ಷದಿಂದ ಅಲ್ಲಿ ಅವ್ರ ಕಾರ್ಯಕ್ರಮ ಬಹಳಷ್ಟು ಇನ್ವಾಲ್ವ್ ಹೋಗಿದ್ದೀವಿ. ಇಲ್ಲ ಅದೇನ್ ಮಾಡ್ಯಾರ ಗೊತ್ತಿಲ್ಲ. ಆದ್ರೆ ಅಲ್ಲಿ ಅವ್ರ ಸಂಸ್ಥೆಯಲ್ಲಿ ಮುಂಚೆ ಇದ್ದಂಗ ಕನ್ನಡವನ್ನ ತರುವಂತದ್ದು ನನಗೆ ಇಂಡಿವಿಜುವಲ್ ನೋಡಿದಾಗ ಅನಿಸ್ತದೆ. ನೀವು ಹೇಳಿದ ಬಗ್ಗೆ ಅಡ್ಮಿಷನ್ ಸಲುವಾಗಿ ಕನ್ನಡ ಮೀಡಿಯಂ ಅನ್ನ ಆರಂಭ ಮಾಡಿರ್ಬೋದು ಅವರು. ಕನ್ನಡ ಮೀಡಿಯಂ ಮಕ್ಕಳು ರಾಜ್ಯೋತ್ಸವನೇ ಆಚರಣೆ ಮಾಡೋದಿಲ್ಲ. ಕನ್ನಡ ಹೋರಾಟಗಾರರ ಬಗ್ಗೆ ಅಕ್ಷರವೂ ಗೊತ್ತಿಲ್ಲ ಮಕ್ಕಳಿಗೆ. ಕನ್ನಡ ಬೋರ್ಡೇ ಇಲ್ಲ. ಈ ವರ್ಷದಿಂದ ಸ್ಟಾರ್ಟ್ ಮಾಡಿಸಲು ಆಗ್ಬಾರ್ದ ತಡೆ ಹಿಡಿಬೇಕಾಗಿತ್ತು. ಸ್ಟಾರ್ಟ್ ಮಾಡಿಸ್ಕೊಡೋಣ ಸರ್, ಏನಿಲ್ಲ, ಈಗ ಬಹಳ ದಿವಸದ ಬೇಡಿಕೆ ಭವನ, ನಮ್ಮ ಪತ್ರಿಕಾ ಭವನ ಅದೊಂದು ಸ್ವಲ್ಪ ಆದಷ್ಟು ಎಲ್ಲ ರೆಡಿ ಇದೆ ಸರ್. ಅಲ್ಲ ಅಲ್ಲಿಂದ ನಮಗೆ ಬಂದ್ರೆ ದುಡ್ಡು ಕೊಡಿಸ್ತೀವಿ ನಾವು. ನೋಡ್ಬೋದು ಯಾವಾಗ ಫೈನಲ್ ಆದ್ರೆ ದುಡ್ಡು ಕೊಡಿಸ್ತೀವಿ. ಕೊಡ್ತಾರೆ ನಮ್ಮ ಕಡೆಯಿಂದ ಏನು ಸಮಸ್ಯೆ ಇಲ್ಲ, ದುಡ್ಡು ಕೊಡ್ತೀವಿ. ನಿಮ್ಮ ಕಡೆನೇ ಈಗ ಫೈಲ್ ಪೆಂಡಿಂಗ್ ಇದೆ ಅಂತ ನಮ್ಮಲ್ಲೇ ಫೈಲ್ ಪೆಂಡಿಂಗ್ ಇದರ ಮುಂದಿದೆ ಅಂತ ಹೇಳಿ ಕೇಳಲ್ಪಟ್ಟಿದೆ. ಇಲ್ಲ ಇದ್ರೆ ಕೊಡಿಸ್ತೀವಿ, ನಮ್ದೇನಿಲ್ಲ. ಸುವರ್ಣ ಸೌಧಕ್ಕೆ ನಿರ್ಮಾಣ ಆಗಿ 12 ವರ್ಷ ಆಯ್ತು. ಇನ್ನೂವರೆಗೂ ಪೀಠೋಪಕರಣ ಕಮ್ಮಿ ಬಣ್ಣ ಹಚ್ಚಿಲ್ಲ ಸರ್, ಮತ್ತೆ ಸುಣ್ಣ ಬಣ್ಣನೂ ಹಚ್ಚಿಲ್ಲ ಸರ್. ಅವು ಸಾಗವಾನಿ ಕಟ್ಟಿಗೆ ಇರೋದ್ರಿಂದ ಆಟೋಮೆಟಿಕ್ಲಿ 5 ವರ್ಷಕ್ಕೊಮ್ಮೆ ಮೇಂಟೆನೆನ್ಸ್ ಮಾಡ್ಬೇಕಂತ. ಈ 2 ಸಲ ಲೋಕೋಪಯೋಗಿ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದ್ರು ಕೂಡ ರಿಜೆಕ್ಟ್ ಆಗ್ತಿದೆ ಅದು. ಇಲ್ಲ ಅವ್ರು ರಿಪೇರಿಗೆ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರಲ್ಲ ರಿಪೇರಿಗೆ, ಸ್ಟೋರ್ನ ಪ್ರೊಟೆಕ್ಷನ್ 5 ವರ್ಷಕ್ಕೊಮ್ಮೆ ಮೇಂಟೆನೆನ್ಸ್ ಮಾಡ್ಬೇಕಂತ ಹೇಳಿ ಬಣ್ಣ ಹಚ್ಬೇಕು. ಸರ್, ಏನಿಲ್ಲ ಸರ್, ನಮ್ದು ಏನ್ ಅಧಿವೇಶನ ನಡೀತಾ ಇದೆ ಆ ಸಂದರ್ಭದಲ್ಲಿ ಅಧಿಕೃತವಾಗಿ ಅದನ್ನ ಕಾಮಗಾರಿ ಪ್ರಾರಂಭ ಮಾಡಿ ನಾವು ಇಷ್ಟು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಸರ್. ನಮ್ಮೆಲ್ಲರದು ಬೇಡಿಕೆ ತೋಟಗಾರಿಕೆ ಇಲಾಖೆ ರಿನೋವೇಷನ್ ಮಾಡ್ತಾರೆ ಸರ್. ಇಲ್ಲ ಇದನ್ನ ಮಾಡ್ಸೋಣ. ಇವ್ರು ಬಂದಾಗ ಅವರು ಸಂಬಂಧಪಟ್ಟ ವಾರ್ತಾ ಇಲಾಖೆ ಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸೋಣ. ಸರ್ಕಾರ ನಾವೆಲ್ಲರೂ ಅದ್ರ ಪರವಾಗಿದ್ದೀವಿ. ಸರ್ಕಾರ ಡಿಸಿಷನ್ ತಗೋಬೇಕು. ಈಗ ಚಿಕ್ಕೋಡಿಯಲ್ಲಿ SP ಆಫೀಸ್ ಸಂಬಂಧಪಟ್ಟಂಗೆ ಎಲ್ಲ ಜಾಗ ಎಲ್ಲ ಖರೀದಿ ಮಾಡತ್ತಾರ ಸರ್. ಚಿಕ್ಕೋಡಿ ಕಳಿಸ್ಯಾರ ಸರ್. ತಹಶೀಲ್ದಾರ್ ಬರಲ್ಲ. SP ಆಫೀಸು SP ವರ್ಗ ಏನು ಸಿಬ್ಬಂದಿಗಳ ಸಲುವಾಗಿ ಇವನ್ನೆಲ್ಲ ಇನ್ವೈಟ್ ಮಾಡಿದಾರೆ. ತಪ್ಪು ಮಾಹಿತಿ ಚಿಕ್ಕೋಡಿ ತಹಶೀಲ್ದಾರ್ ಸರ್, ಪ್ರತಿ ಸಲನು ಸರ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಒತ್ತಡ ಇರುವುದಿಲ್ಲ ಅಂತ ಬೇರೆ ವಿಚಾರಕ್ಕೆ ಒತ್ತಡ ಹೇಳ್ತೀರಿ. ಜಿಲ್ಲಾ ವಿಭಜನೆ ವಿಚಾರಕ್ಕೆ ಯಾಕೆ ಎಲ್ಲರೂ ಒಗ್ಗೂಡಿ ಸರ್ಕಾರದ ಮೇಲೆ ಒತ್ತಡ ಇರುವಂತ ನೀವು ಹೇಳಿದ್ರೆ ಮಾಡೇ ಮಾಡ್ತೀವಿ. ಸರ್ಕಾರ ಎಲ್ಲರೂ ಹೇಳಿದೀವಿ, ಎಲ್ಲ ಕೂಡಿ ಹೇಳಿದೀವಿ, ಒಬ್ಬೊಬ್ಬರು ಹೇಳಿದೀವಿ, ಎಲ್ಲರೂ ಕೂಡಿ ಹೇಳಿದೀವಿ. ಅಂತಿಮವಾಗಿ ಸರ್ಕಾರದಕ್ಕೆ ಡಿಸಿಷನ್ ತಗೋಬೇಕು. ಕೇಂದ್ರ ಸರ್ಕಾರದ ಡೆಡ್ಲೈನ್ ಸರ್, ಡಿಸೆಂಬರ್ 30 ನೀವು ಬೌಂಡ್ರಿಗಳೆಲ್ಲ ಫಿಕ್ಸ್ ಮಾಡಿ ನೀರು ತಾಲೂಕಾಯಿತು ಹೊಸ ಜಿಲ್ಲೆ ರಚನೆ ಮಾಡುವಂತ ಡಿಸೆಂಬರ್ 30 ಮಾಡಿ ಅಂತ ಸರ್ಕಾರ ನೋಡೋಣ. ಇನ್ನೊಂದ್ಸಲ ಒತ್ತಡ ಮಾಡ್ತೀವಿ ಎಲ್ಲ ಶಾಸಕರು ಕೂಡಿ. CM ಗೆ ನೀವು ಡಿಸೆಂಬರ್ 30 ಆದ್ಮೇಲೆ ಮುಂದೆ 3 ವರ್ಷ
ಅದೇನೋ ಒಂದು ಪತ್ರ ಬಂದಿದೆ, ಮಾಡುವಂಗಿದ್ರೆ ಮುಂಚೆನೇ ಮಾಡುತ್ತೋ ಅಥವಾ ಆಲ್ರೆಡಿ ಡೇಟ್ ಮುಗಿದು ಗೊತ್ತಿಲ್ಲ. ಏನೋ ಒಂದು ಕೇಂದ್ರ ಸರ್ಕಾರದ ಚುನಾವಣೆ ಆಗಿದೆ. ಡಿಸೆಂಬರ್ 30 ಸರ್ ಲಾಸ್ಟ್ ಸರ್, ಸುವರ್ಣ ಸೌಧ ಕಟ್ಟಿದಾದ್ಮೇಲೆ ಉತ್ತರ ಕನ್ನಡದ ದೊಡ್ಡ ಕನಸಿತ್ತು. ಇಲ್ಲೆಲ್ಲ ಸಚಿವಾಲಯಗಳು ಬರ್ತಾವೆ, ಬಂದಾದ್ಮೇಲೆ ನಮ್ಗೆ ಈಜಿ ಆಗತ್ತೆ, ನಾವು 500 ಕಿಲೋಮೀಟರ್ ಬೆಂಗಳೂರು ಹೋಗ್ಬೇಕು ತಪ್ಪತ್ತ ಅಂತೇಳಿ. ಬಟ್ ಆ ನಿಟ್ಟಿನಲ್ಲಿ ಆಗ್ತಲ್ಲ ತಾವು ಪ್ರಭಾವ ಇಲ್ಲ ನಾವು ಈಗಾಗಲೇ ಇದ್ರೆ ಕೇಳಿದ್ರೆ ಇಲ್ಲ, ಅಲ್ಲಿ ಆಗಿ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿದ್ದೀವಿ. ಈಗೂ ಅದನ್ನ ಹೇಳ್ತೀವಿ. ಯಾಕಂದ್ರೆ ಕಮಿಷನರ್ ಇಲ್ಲಿ ಬಂದರೆ ಸೆಕ್ರೆಟರಿ ಅಲ್ಲಿ ಕೊಡ್ತಾನೆ. ಈಗ ಸೆಕ್ರೆಟರಿ ಇಲ್ಲಿ ಕಮಿಷನರ್ ಬಂದರೆ ಸೆಕ್ರೆಟರಿ, ಡೈರೆಕ್ಟರ್ ಬಂದರೆ ಅಥವಾ ಸೆಕ್ರೆಟರಿ ಅಲ್ಲಿ ಬರ್ತಾರೆ. ಹೀಗಾಗಿ ಅದು ನಾವು ಒಂದ್ಸಲ ಶುಗರ್ ಕಮಿಷನರ್ ಬಂದಿದ್ರು, ಅದು ಕೂಡ ಪ್ರಯೋಜನ ಆಗಲಿಲ್ಲ. ಸೊ ಅದು ಒಂದು ಆಫೀಸ್ ಇಲ್ಲಿ ಒಂದು ಆಫ್ ಮಾಡಿದ್ರು. ಇನ್ನೂ ಅದಕ್ಕೆ ಫುಲ್ ಪ್ಲೇಸ್ ಯಾವ್ದಾರ ಆಫೀಸ್ ಬರುವಂಗಿದ್ರೆ ಅದನ್ನು ಮಾಡ್ಬೋದು. ಸರಿ, 3 ತಿಂಗಳಿಗೊಮ್ಮೆ ಕ್ಯಾಬಿನೆಟ್ ಮೀಟಿಂಗ್ ಆದ್ರೂ ಮಾಡ್ಬೋದಲ್ಲ ಸರ್? ಅದನ್ನಾದ್ರೂ ಮಾಡಿದ್ರೆ ಜನ ಯಾವ ಸಚಿವಾಲಯದಲ್ಲಿ ಏನೇನು ಕೆಲಸ ಇದ್ರೆ ಅದನ್ನಾರೇ ಮಾಡ್ಕೋತಾರೆ. ಅದನ್ನ ಮಾಡ್ಬೋದಲ್ಲ ಸರ್? 3 ತಿಂಗಳಿಗೊಮ್ಮೆ ಕ್ಯಾಬಿನೆಟ್ ಮೀಟಿಂಗು ಇಲ್ಲಿ ಸುವರ್ಣಸೌಧದಲ್ಲಿ ಆದ್ರೆ ಈ ಭಾಗದ ಜನ ಸರ್ಕಾರಕ್ಕೆ ಭೇಟಿ ಆಗ್ತಾರೆ. ಸರ್ಕಾರ ಏನೇನು ಬೇಡಿಕೆಗಳು ಅದನ್ನ ಸಜೆಷನ್ ಮಾಡ್ಬೋದು. ಯಾಕಂದ್ರೆ 3 ತಿಂಗಳಿಗೆ 4 ತಿಂಗಳಿಗೆ ಮಾತ್ರ ಹೇಳಿದಂಗೆ ಎಲ್ಲ ಮಂತ್ರಿಗಳು ಸಿಗ್ತಾರ ಒಂದೇ ಕಡೆ, ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು. 12 ವರ್ಷ ಆಯ್ತು ಸರ್, ಅದು ಏನೋ ನೋ ಯೂಸ್, ಅದು ಏನೂ ಇಲ್ಲ. ಒಂದಷ್ಟು ಆಫೀಸ್ಗಳು ಹಾಕಿದಾರೆ, ಲೋಕಲ್ ಆಫೀಸ್ಗಳು ಅದು ಕೆಲಸಕ್ಕೆ ಅಲ್ಲಿ ಹುಡುಕಾಡ್ಬೇಕು, ಹುಡುಕೋದು ಸಿಗಂಗಿಲ್ಲ ಅಂತ ಏನಾದ್ರು ಆಕ್ಟಿವ್ ಇಡ್ಲಿಕ್ಕೆ ಏನಾದ್ರು ಒಂದು ಕಮಿಟಿ ಮಾಡಿ ನಮ್ದೊಂದು ಕನಸಿತ್ತು. ನೀವಾಗ ಸಿಎಂ ಪ್ರಮಾಣ ಕಟ್ಟಡಗಳ ಮೇಲೆ ಸರ್, ನವೆಂಬರ್ ರೆವಲ್ಯೂಷನ್ ಏನ್ ಸರ್, ಏನಿದೆ ಸರ್ ಪರಿಸ್ಥಿತಿ ಸರ್? ಅಲ್ಲಿ ಬೆಂಗಳೂರಾಗೆಲ್ಲ ಹೇಳಿದೀವಿ ಸರ್, 10 ಸಲ ಹೇಳಿ ಮುಗಿಸಿದೀವಿ. ಅಲ್ಲ, ಇಲ್ಲೇ ಹೇಳಿದ್ಮೇಲೆ ಅದು ಇಂಪ್ಯಾಕ್ಟ್ ಇಲ್ಲ ಅದು ಅಲ್ಲೇ ಬೆಂಗಳೂರಾಗ ಹೇಳಿ ಕ್ಲೋಸ್ ಮಾಡಿದ್ರು ಅಂತ. ನೀವು ಅಹಿಂದ ನೇತೃತ್ವ ವಹಿಸ್ತೀರಾ? ಅಹಿಂದನೇ ಮುಂದಿನ ಭವಿಷ್ಯದಲ್ಲಿ ಪಾರ್ಟಿ ಆಗ್ತದೆ ಅಂತ, ಪೊಲಿಟಿಕಲ್ ಪಾರ್ಟಿ ಆಗ್ತದೆ. ಅದು ಈಗೆಲ್ಲ ಬೆಂಗಳೂರಾಗೆಲ್ಲ ಕ್ಲೋಸ್ ಮಾಡಿದ್ರು ಮ್ಯಾಟ್ರ್. ಒಂದೆರಡು ಮತ್ತೆ ಬೇರೆ ಸರ್, ಇಲ್ಲ ನಿಮ್ಮ ಭಾಷಣದಲ್ಲಿ ಇಲ್ಲಿ STP ಪ್ಲಾಂಟ್ ಬರೋದು 80% ಕೆಲಸ ಮುಗಿದ್ರೆ ಯಾವ್ದು ಕೆಲಸ ಮುಗಿದಿದೆ ಅದು. ಅದು ಆಕ್ಚುಲಿ ಕಮಿಷನ್ ಆಗೋದು ಯಾವಾಗ? ಇಲ್ಲಿದ್ದಾಗ ನಾವು ಬಳೆ ನೀರು ಬಿಡ್ತಾ ಈಗ ಲ್ಯಾಂಡ್ ಇಶ್ಯೂ ಇತ್ತು, ಲ್ಯಾಂಡ್ ಅಂತಿ ಸರ್ಕಾರ ಸಾಲ್ವ್ ಆಗಿದ್ದಾರೆ. 80% ಕಂಪ್ಲೀಟ್ ಆಗಿ ಲ್ಯಾಂಡ್ ಇನ್ನು ಹೇಳೋ ಒಂದು 2-3 ತಿಂಗಳ ಕೆಲಸ ಇದೆ ಅಷ್ಟು. ಯಾವ ಸಿರೂರು ನೋಡ್ರಿ ಎಲ್ಲಿ ಸಿಗ್ತಾ ಇಲ್ಲ. ಜಾಸ್ತಿ ಕೊಟ್ಟಿದೆ. ಏನ್ ತನಿಖೆ ಮಾಡೋರು? ಏನಾದ್ರು ಟೆಕ್ನಿಕಲ್ ಎಲ್ಲ ಇದ್ರು ಅದೇನಿಲ್ಲ. ಅದೇನ್ ಟೆಕ್ನಿಕಲಿ ಆಗುದ? ಟೆಕ್ನಿಕಲಿಗೆ ಯಾವ್ದೇ ಇದಿಲ್ಲ. ಟೆಕ್ನಿಕಲ್ ಏನದು ಹಳೆ ವಾಹನ ಕಳೆದ 2 ವರ್ಷ ಈ ಶುಗರ್ BP ಹಚ್ಚೋದಂಗ ಅದಕ್ಕೂ ನಮಗೂ ಆಗ್ತಿರಲ್ಲ ಜಾಸ್ತಿ. ಅದು ಸ್ಟಾರ್ಟರ್ ಹಾಕಿದ್ರೆ ಬ್ಲಾಸ್ಟ್ ಆಗುವಂತ ಸಂದರ್ಭನೂ ಇರ್ತದೆ ಸರ್. ಅದು ಏನಾಗಲ್ಲ ಅಂತ ಎಲ್ಲ ನಡೀತಾ ಇರ್ತಾರೆ. 100 ಗಾಡಿ ಇರ್ತಾವೆ, ಹೆಚ್ಚು ಕಮ್ಮಿ ಆಗೋದು ಏನ. ಸರ್, ನೀವು ಮೌನ ವಹಿಸ್ತಾ ಇರೋದು ನೋಡ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನವೆಂಬರ್ ಕ್ರಾಂತಿ ಆಗ್ತಾ ಇದೆ. ಮೌನ ಕ್ರಾಂತಿ ಮೌನ ಕ್ರಾಂತಿ ಕೊಡ ಪಟ್ಟಿ ಕೊಡ ಎಲ್ಲರಿಗೂ ಸಾಕ. ಸರ್, ರಾಜ್ಯದಲ್ಲಿ ಕೆಲವು ಸಂಘಟನೆಗಳು ನಿಷೇಧ ಮಾಡ್ಬೇಕು ಅನ್ನೋ ಚರ್ಚೆ ಎಲ್ಲ ಇತ್ತೀಚೆಗೆ ನಡೀತು, ಗೊತ್ತದೆ ನಿಮ್ಗೆ? ಅದ್ರ ಜೊತೆಗೆ MES ಒಂದನ್ನು ಸೇರಿಸಿದ್ರೆ ಅನುಕೂಲ ಆಗ್ತದೆ. ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತರೋಣ್ರಿ. ಯಾಕಂದ್ರೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಕಾನೂನು ಇಲಾಖೆ, ಪೊಲೀಸ್ ಇಲಾಖೆಗೆ ಸಂಬಂಧದ ಅವ್ರ ಗಮನಕ್ಕೆ ತರೋಣ. ಸರ್, ಇನ್ನೊಂದು ಹಲಗಾಮಚ್ಚೆ ಬೈಪಾಸ್ ಇದ್ದು ಎಲ್ಲ ಮುಗಿದಿದೆ ಸರ್. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಯಾವ್ದ್ರೆ ನೆಕ್ಸ್ಟ್ ಜುಲೈ ಇದ ಬೈಪಾಸ್ ಗೋವಾ ಬೈಪಾಸ್ ಅದು ಸ್ಟಾರ್ಟ್ ಆದ್ರೆ 50% ಟ್ರಾಫಿಕ್ ಕಡಿಮೆ, ಗೋವಾ ಕಡಿಮೆ ಆಗುತ್ತೆ. ಪ್ರೋಗ್ರೆಸ್ ಏನಾದ್ರು ಎಲ್ಲಿವರೆಗೆ ಬಂದಿದೆ? ಕೋರ್ಟ್ ನಲ್ಲಿ ಕೇಸ್ ಇತ್ತು, ಅಲ್ಲೇನ್ ಸಮಸ್ಯೆ ಇಲ್ಲ. ಏನಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಮುಗಿದಿದೆ ಸರ್. ಈಗ NHAI ಇಂದ ಟೆಂಡರ್ ಆಗ್ಬೇಕು ಸರ್, ರೀಟೆಂಡರ್ ಆಗ್ಬೇಕು. ಅಲ್ಲ, ಬಟ್ ಹಂಗಲ್ಲ, ಅದು ರೈತರಿಗೆ ಕಾಂಪನ್ಸೇಷನ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ಮುಗಿದಿದೆ. 90% ಕಾಂಪನ್ಸೇಷನ್ ರೈತರಿಗೆ ಆಲ್ರೆಡಿ ಪೇಡ್. ಔಟರ್ ರಿಂಗ್ ರೋಡ್ ಫೇಸ್ 1, ಹಲ್ಗಾಮಚ್ಚೆ ಬೈಪಾಸ್ ರೋಡ್ ನೆಕ್ಸ್ಟ್ ಇಯರ್ ಜುಲೈ ಆಗಸ್ಟ್ ಎಂಡ್ ಒಳಗಡೆ ಮುಕ್ತಾಯ ಮಾಡ್ತಾರೆ ಸರ್. ಔಟರ್ ರಿಂಗ್ ರೋಡ್ಸ್ ಅದೇನೋ ಈ ಮನಗ ಮತ್ತು ಈ ಕಡೆ ಕಾಕಿ ಹೊರಗ ಕಡೆ ಒಂದಷ್ಟು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡಿಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಜನ, ಪ್ರೈವೇಟ್ ಜನ ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರಂತೆ ಇಲ್ಲಿಗಲ್ ಆಗಿ. ಅದು ಸೆಂಟ್ರಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೇಳಿದ್ದಾರೆ. ಈ ಸ್ಟೇಟ್ ನಮ್ಮ ಲೋಕಲ್ DCF ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಂತ. ಒಂದು 12 ಕುರಿ ಹಾಕಿ ಮೊದಲೇ ಕೇಳಿದ್ದಾರೆ.
ಯಾರು ಅದು ಔಟರ್ ರಿಂಗ್ ರೋಡ್ ಫೇಸ್ 2 ಇದೆ ಸರ್. ಫೇಸ್ 2 ಮತ್ತೆ ಫೇಸ್ 3 ಸದ್ಯಕ್ಕೆ ಫೇಸ್ 2 ಫೇಸ್ 3 ಬಿಟ್ಟಿದೀವಿ. ಫೇಸ್ 1 ಓನ್ಲಿ ಒನ್ ಸೈಡ್ ವೆಸ್ಟ್ ಸೈಡ್ ನಾವು ಅಕ್ವೈರ್ ಮಾಡಿಕೊಂಡು ಮುಕ್ತಾಯ ಮಾಡ್ತೀವಿ. ನಾವು ಹೊನಗಾದಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.